ವಿಡಿಯೋ ತುಂಬಾ ಲೆಂತಿ ಆಯಿತು ಅಂತ ಅನ್ಕೋಬೇಡಿ, ಯಾಕಂದರೆ ನಾವು ಫುಲ್ ಒನ್ ಡೇ ಈ ಜಾಲಿವುಡಲ್ಲಿ ಕಳೆದಿರೋದನ್ನ ನಾನು ಬರೀ 29 ಮಿನಿಟ್ಸಲ್ಲಿ ನಿಮ್ಮ ಕಣ್ಣು ಮುಂದೆ ತರೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನಾವು 2,000-2,500 ದುಡ್ಡು ಖರ್ಚು ಮಾಡಿ ಈ ಜಾಲಿವುಡ್ಗೆ ಹೋದರೆ ಎಷ್ಟರ ಮಟ್ಟಿಗೆ ನಮ್ಮ ಪೈಸಾ ವಸೂಲು ಆಗೋ ಥರ ಎಂಜಾಯ್ ಮಾಡ್ಬೋದು ಅಂತ ಕಂಪ್ಲೀಟ್ ಡೀಟೇಲ್ಸು ವಿತ್ ಟೈಮಿಂಗು ಎಲ್ಲನೂ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಯ್ ಆಲ್, ನಮಸ್ಕಾರ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶೋ ಮತ್ತು ಬೀದರ್ ಯೂಟ್ಯೂಬ್ ಚಾನಲ್. ಯಾರಾದರೂ ಈ ವಿಡಿಯೋ ಮೂಲಕ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ಕೊಳ್ಳಿ. ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒಂದ್ಸಲ ಪ್ರೆಸ್ ಮಾಡಿ, ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ತುಂಬ ದಿನ ಆದಮೇಲೆ ನಾವು ಒನ್ ಡೇ ಔಟಿಂಗ್ ಹೋಗ್ತಾ ಇದ್ದೀವಿ. ಅದು ಎಲ್ಲಿಗೆ ಅಂತ ಈಗಾಗಲೇ ನಿಮ್ಗೆ ಎಲ್ಲರಿಗೂ ಗೊತ್ತೇ ಆಗಿದೆ, ಆದರೂ ಒಂದ್ಸಲ ಹೇಳ್ತೀನಿ. ಜಾಲಿವುಡ್ಡು ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿರೋ ಬಿಡದಿಯಿಂದ ಬರೀ 5 ಕಿಲೋಮೀಟರ್ ದೂರದಲ್ಲಿರೋ ಈ ಜಾಲಿವುಡ್ಡು ಸಿನಿಮಾ ಲೋಕದ ಮಾಯೆ, ಥೀಮ್ ರೈಡ್ ಮತ್ತು ವಾಟರ್ ಫನ್ ಒಂದೇ ಕಡೆ ಫ್ಯಾಮಿಲಿ ಒನ್ ಡೇ ಔಟಿಂಗು ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು. ಆದರೆ ಇಷ್ಟೊಂದು ದುಡ್ಡು ಖರ್ಚು ಮಾಡಿ ಬಂದಿರೋ ಈ ಒನ್ ಡೇ ಔಟಿಂಗು ಯಾವ ಟೈಮಲ್ಲಿ ಬಂದರೆ ಬೆಸ್ಟು, ಯಾವ ಟೈಮಲ್ಲಿ ಬಂದರೆ ಫುಲ್ ಪೈಸಾ ವಸೂಲು ಆಗುತ್ತೆ ಅಂತ ಕಂಪ್ಲೀಟ್ ಡೀಟೇಲ್ಸು ನಾನು ಈ ವಿಡಿಯೋ ಕೊನೆಯಲ್ಲಿ ಹೇಳಿರ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ, ಯಾಕಂದರೆ ನಾವು ಈ ಜಾಲಿವುಡ್ ಬಂದಾಗ ಅಂದ್ಕೊಂಡಿದ್ದು ಅಯ್ಯೋ ನಾವು ಬಂದುಬಿಟ್ಟು ತಪ್ಪು ಮಾಡಿದ್ವಿ, ದುಡ್ಡೆಲ್ಲ ವೇಸ್ಟ್ ಮಾಡ್ಕೊಂಡು ಬಾ ಅಂತ. ನಮ್ಮ ಥರ ನೀವು ಅಂದ್ಕೋಬಾರ್ದು ಅಂತ ಅಂದರೆ ಯಾವ ಟೈಮಲ್ಲಿ ಬಂದರೆ ಬೆಸ್ಟು, ಹಾಗೆ ಎಂಟ್ರಿ ಟಿಕೆಟು ಟೈಮಿಂಗು ಎಲ್ಲನೂ ಕಂಪ್ಲೀಟಾಗಿ ತಿಳ್ಕೊಂಡು ಆನಂತರ ಪ್ಲ್ಯಾನ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೋತೀವಿ. ಇವಾಗ ನಾವು ಜಾಲಿವುಡ್ ಎಂಟರ್ ಆಗಿದ್ದೀವಿ. ನಾವು ಇವಾಗ ಕೌಂಟರ್ ಹತ್ರ ಬರ್ತಾ ಇದ್ದೀವಿ, ನೋಡ್ಬೋದು ನೀವು. ಹಾಗೆ ಈ ಜಾಲಿವುಡ್ ಬರಬೇಕು ಅಂತಂದರೆ ನೀವು ಬೆಂಗಳೂರಿಂದ ಬಸ್ಸಲ್ಲಿ ಬೇಕಾದ್ರೂ ಬರ್ಬೋದು, ಟ್ರೈನಲ್ಲಿ ಬೇಕಾದ್ರೂ ಬರ್ಬೋದು, ಮೆಟ್ರೋ, ಓನ್ ವೆಹಿಕಲ್ಲು ಯಾವುದ್ರಿಂದ ಬೇಕಾದರೂ ಆರಾಮಾಗಿ ರೀಚ್ ಆಗ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ನಾವು ಬಂದಿರೋದು ಮೆಟ್ರೋ ಮತ್ತು ಬಸ್ಸು ಎರಡೂ ಯೂಸ್ ಮಾಡಿಕೊಂಡು. ಟ್ರೈನು ಸಿಗುತ್ತೆ ನಿಮಗೆ. ಇವಾಗ ನಾವು ಎಂಟ್ರಿ ಟಿಕೆಟ್ ತೊಗೋತಾ ಇದ್ದೀವಿ. 90 ಸೆಂಟಿಮೀಟರ್ ಮೇಲ್ಗಡೆ ಇರೋ ಎಲ್ಲ ಮಕ್ಕಳಿಗೂ ಇಲ್ಲಿ ಎಂಟ್ರಿ ಟಿಕೆಟ್ ಇದೆ. ಮತ್ತು ಒಬ್ಬರಿಗೆ ದೊಡ್ಡವ್ರಿಗಾದರೆ 1,534, ಚಿಕ್ಕವ್ರಿಗಾದರೆ 1,416 ಅಂತ ಅಲ್ಲಿ ಹಾಕಿದ್ದಾರೆ. ಆದರೆ GST, ಆ ಟ್ಯಾಕ್ಸು ಈ ಟ್ಯಾಕ್ಸು ಅಂತ ಅಂದ್ಕೊಂಡು ವಿತ್ ಫುಡ್ಡು ಅಂದ್ಕೊಂಡು ಒಬ್ಬರಿಗೆ 1,800 ಟಿಕೆಟ್ ಬೀಳುತ್ತೆ ದೊಡ್ಡವ್ರಿಗೆ. ಇನ್ನು 90 ಸೆಂಟಿಮೀಟರ್ ಮೇಲ್ಗಡೆ ಇರುತ್ತಲ್ಲ ಎಲ್ಲ ಮಕ್ಕಳಿಗೂ 1,500 ಸಮಥಿಂಗ್ ಬೀಳುತ್ತೆ ಚಿಲ್ಲರೆ. ಇನ್ನು 90 ಸೆಂಟಿಮೀಟರ್ ಕೆಳಗಡೆ ಇರುತ್ತಲ್ಲ ಆ ಮಕ್ಕಳಿಗೆ ಫ್ರೀ ಎಂಟ್ರಿ. ನನ್ನ ದೊಡ್ಡ ಮಗನಿಗೆ ನಾವು ಟಿಕೆಟ್ ತೊಗೊಂಡ್ವಿ. ಚಿಕ್ಕ ಮಗನು ಹೈಟಲ್ಲಿ ಒಂದು ಸ್ವಲ್ಪ ಕಡಿಮೆ ಇದ್ದಾನಂತ ಅವನಿಗೆ ಎಂಟ್ರಿ ಟಿಕೆಟ್ ಏನೂ ತೊಗೊಂಡಿಲ್ಲ. ನಾವು ಬಂದಿದ್ದು ನನ್ನ ಹಸ್ಬೆಂಡು, 2 ಮಕ್ಕಳು, ಕಿರಣು. ಸೊ ನಾವಿಲ್ಲಿ 4 ಟಿಕೆಟ್ ತೊಗೊಂಡ್ವಿ. ಇವಾಗ ಎಂಟ್ರಿ ಆದ ತಕ್ಷಣ ನಮ್ಮ ಕೈಗೆ ಒಂದು ಟ್ಯಾಗ್ನ ಹಾಕಿರ್ತಾರೆ, ಅದನ್ನು ಸ್ಕ್ಯಾನ್ ಮಾಡಿಬಿಟ್ಟು ಒಳಗಡೆ ಬಿಡ್ತಾರೆ. ನೋಡ್ಬೋದು ನೀವು ಆಚೆಗಡೆಯಿಂದ ಎಷ್ಟೊಂದು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ಆಚೆಗಡೆ ಅಷ್ಟೇ ಇಲ್ಲ, ಒಳಗೂ ಸಹ ತುಂಬಾ ಬ್ಯೂಟಿಫುಲ್ ಆಗಿದೆ ಈ ಜಾಲಿವುಡ್ ಅಂತಲೇ ಹೇಳ್ಬೋದು. ಜಾಲಿವುಡ್ಡು ಸ್ಟುಡಿಯೋಸ್ ಆ್ಯಂಡ್ ಅಡ್ವೆಂಚರ್ಸು ಬೆಂಗಳೂರಿನ ಸಮೀಪದ ಬಿಡದಿಯಲ್ಲಿರೋ ಒಂದು ವಿಶಿಷ್ಟ ಸಿನಿಮಾ ಥೀಮ್ ಅಮ್ಯೂಸ್ಮೆಂಟ್ ಪಾರ್ಕ್ ಆಗಿದೆ. ಇದು ಸುಮಾರು 40 ಎಕರೆ ಪ್ರದೇಶದಲ್ಲಿ ನಿರ್ಮಾಣವಾಗಿದ್ದು ಫ್ಯಾಮಿಲಿ, ಫ್ರೆಂಡ್ಸ್, ಮಕ್ಕಳು ಎಲ್ಲರ ಜೊತೆ ಬಂದರೂ ಬೆಸ್ಟ್ ಮನೋರಂಜನೆ ಪ್ಲೇಸ್ ಅಂತಲೇ ಹೇಳ್ಬೋದು. ಒಳಗಡೆ ಎಂಟ್ರ್ ಆಗ್ತಾ ಇದ್ದಂತೆ ಫೋಟೋಗೋಸ್ಕರನೇ ಡೆಡಿಕೇಟೆಡ್ ಪ್ಲೇಸ್ಗಳನ್ನ ಮಾಡಿದ್ದಾರೆ. ಆರಾಮಾಗಿ ಎಷ್ಟು ಬೇಕೋ ಅಷ್ಟು ಫೋಟೋಗಳನ್ನ ನೀವು ತಗೋಬೋದು. ಹಾಗೆ ಇಲ್ಲಿ ನೋಡಬೇಕಾದ ಪ್ಲೇಸ್ ಯಾವ್ಯಾವು ಅಂತಂದರೆ ಟೈಟಾನಿಕ್ ಬೋಟು, ಮತ್ತು ಲಾಸ್ಟ್ ವರ್ಡ್ ಆಫ್ ಡೈನೋಸರ್ ಪಾರ್ಕು, ಥ್ರಿಲ್ ಐಲ್ಯಾಂಡ್ ರೈಡ್ಸ್ ಒಂದು, ಮತ್ತು ಜುಬಿಲಿ ಥಿಯೇಟರು, ಹಾಗೆ ಮಿನಿಯೇಚರ್ ಗಾರ್ಡನ್ ಸಿಟಿ, ಮತ್ತು ಅಡ್ವೆಂಚರ್ ಪಾರ್ಕು, ಮತ್ತು ಜಿಪ್ ಲೈನ್, ಇನ್ನಿತರ ತುಂಬಾ ಚಟುವಟಿಕೆಗಳಿದ್ವು. ಇದನ್ನೆಲ್ಲ ಕಂಪ್ಲೀಟಾಗಿ ಎಂಜಾಯ್ ಮಾಡಬೇಕಂತಂದರೆ ನೀವು ಇದು ಓಪನ್ ಆಗುತ್ತಲ್ಲ, ಓಪನ್ ಆದ ತಕ್ಷಣವೇ ಬರಬೇಕಾಗುತ್ತೆ. ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಫುಲ್ ಡೈಲಿ ನೀವು ಕಳಿಬೇಕಾಗುತ್ತೆ. ಫಸ್ಟ್ ನಾವು ಮಾಡಿರೋ ಪ್ರಾಬ್ಲಮ್ ಏನಂತಂದರೆ ನಾವು 1 ಅವರ್ ಅಂದರೆ ಓಪನ್ ಆಗಿ 1 ಅವರ್ ಆದಮೇಲೆ ನಾವು ಬಂದಿದ್ದು, ಅಲ್ಲೇ 1 ಅವರ್ ಲಾಸ್ ಮಾಡ್ಕೊಂಡ್ವಿ. ಏನಪ್ಪ 1 ಅವರ್ಗೆ ಇವಳು ಇಷ್ಟೊಂದು ಹೇಳ್ತಿದ್ದಾಳೆ ಅಂತ ಅನ್ಕೋಬೇಡಿ, ಯಾಕಂದರೆ ಈ ಜಾಲಿವುಡ್ ಬಂದರೆ 1 ನಿಮಿಷನೂ ಸಹ ನಾವು ಕಳ್ಕೊಬಾರ್ದು ಅನ್ನೋ ಅಷ್ಟು ಅಡ್ವೆಂಚರ್ಸು, ಗೇಮ್ಸು ಎಲ್ಲ ಇವೆ ಇಲ್ಲಿ. ಫಸ್ಟು ನಾವು ಫೋಟೋ ಎಲ್ಲ ತೊಗೊಂಡು ಅದಾದಮೇಲೆ ಅಲ್ಲಿಂದ ಒಂದು ಸ್ವಲ್ಪ ಮುಂದೆ ಬಂದರೆ ಕ್ಯಾಂಡಿ ವರ್ಲ್ಡ್ ಅಂತ ಇದೆ. ಅಲ್ಲಿ ಮಕ್ಕಳಿಗೋಸ್ಕರ ತುಂಬಾ ಆಟಗಳಿವೆ. ನನ್ನ ಮಕ್ಕಳು ಸಹ ಬಂದ ತಕ್ಷಣ ಒಂದು 30 ಮಿನಿಟ್ಸ್ ಇಲ್ಲಿ ಆಟ ಆಡ್ಕೊಂಡ್ರು. ಅಲ್ಲಿಂದ ಮುಂದೆ ಹೋಗೋಕ್ಕೆ ಅವ್ರು ಬಿಡಲೇ ಇಲ್ಲ, ಅಷ್ಟೊಂದು ಎಂಜಾಯ್ ಮಾಡಿದ್ರು ಇಲ್ಲಿ. ಮತ್ತು ಈ ಜಾಲಿವುಡ್ಡು ಟೈಮಿಂಗ್ ನೋಡೋದಾದರೆ ಬೆಳಗ್ಗೆ 10:45ರಿಂದ ಈವ್ನಿಂಗ್ 7:30ವರೆಗೂ ಓಪನ್ ಇರುತ್ತೆ. ಇದು ಬರೀ ಎಂಟ್ರೆನ್ಸ್ ಟೈಮಿಂಗು. ಒಳಗಡೆ ಎಲ್ಲದಕ್ಕೂ ಇನ್ನೂ ಬೇರೆ ಬೇರೆ ಟೈಮಿಂಗ್ ಇದೆ. ವಾಟರ್ ಪಾರ್ಕ್ ಟೈಮಿಂಗ್ ನೋಡೋದಾದರೆ 11 ಗಂಟೆಯಿಂದ 5:30ವರೆಗೂ ಮಾತ್ರ ಓಪನ್ ಇರುತ್ತೆ. ಇನ್ನು ಡ್ರೈ ಗೇಮ್ ಇರುತ್ತಲ್ಲ ಅದಕ್ಕೆಲ್ಲ 11 ಗಂಟೆಯಿಂದ 6 ಗಂಟೆವರೆಗೂ ಓಪನ್ ಇರುತ್ತೆ. ಇನ್ನು ನಾವು ಊಟದ ಟೋಕನ್ ತೊಗೊಂಡಿದ್ರೆ ಅದು 3:30ಗೆ ಕ್ಲೋಸ್ ಆಗುತ್ತೆ. ಮತ್ತು ಇಲ್ಲಿ 2 ಶೋ ನಡೆಯುತ್ತೆ. ಒಂದು 7 ಗಂಟೆಗೆ 15 ಮಿನಿಟ್ಸ್ ಶೋ ನಡೆಯುತ್ತೆ. ಆಮೇಲೆ ಇನ್ನೊಂದು 6:30ಗೆ ಒಂದು ಶೋ ನಡೆಯುತ್ತೆ.
ನನ್ನ ಮಕ್ಕಳು ಅಂತ ಇಲ್ಲಿ ತುಂಬಾ ಎಂಜಾಯ್ ಮಾಡಿಕೊಂಡ್ರು. ಮತ್ತು ನೀವು ಇಲ್ಲಿ ಲಗೇಜ್ ಏನಾದರೂ ತಂದರೆ ಇಲ್ಲಿ ಲಾಕರ್ ಫೆಸಿಲಿಟಿ ಕೂಡ ಇದೆ. ಮೀಡಿಯಮ್ ಸೈಜ್ ಲಾಕರ್ ಮತ್ತು ಲಾರ್ಜ್ ಸೈಜ್ ಲಾಕರ್ ಅಂತ 2 ಥರ ಇದೆ. ಮೀಡಿಯಮ್ ಸೈಜ್ ಲಾಕರ್ಗೆ 100 ರುಪೀಸ್ ಪೇ ಮಾಡಬೇಕು, ಲಾರ್ಜ್ ಸೈಜ್ ಲಾಕರ್ಗೆ 200 ರುಪೀಸ್ ಪೇ ಮಾಡಬೇಕು. ಮತ್ತು ಟೈಮಿಂಗ್ಸ್ ಇದೆ, ಬೆಳಗ್ಗೆ 11 ಗಂಟೆಯಿಂದ 6:15ವರೆಗೂ ಮಾತ್ರ ನಾವು ಇಲ್ಲಿ ಇಡ್ಬೋದು. ಹಾಗೆ ನಾವು ಮೊದಲೇ 500 ಡೆಪಾಸಿಟ್ ಮಾಡಿಡಬೇಕಾಗುತ್ತೆ. ಅದರಿಂದ ಆ ಲಾಕರ್ ಅಮೌಂಟ್ ಎಷ್ಟಿರುತ್ತೆ ಅದನ್ನು ಕಟ್ ಮಾಡಿಕೊಂಡು ಕೊನೆಯಲ್ಲಿ ಕೀ ಕೊಟ್ಟಾಗ ಮಿಕ್ಕಿದ ದುಡ್ಡನ್ನು ವಾಪಸ್ ಕೊಟ್ಬಿಡ್ತಾರೆ. ಹಾಗೆ ಇಲ್ಲಿ ನಾವು ಪೇ ಮಾಡಿರೋ ಗೇಮ್ಸ್ನ ಬಿಟ್ಬಿಟ್ಟು ಇನ್ನು ಬೇರೆ ದುಡ್ಡು ಕೊಟ್ಟು ಆಡೋ ಗೇಮ್ಸ್ಗಳು ತುಂಬಾ ಇದ್ವು. ಇವಾಗ ನಾವು ಮ್ಯೂಸಿಯಂ ಒಳಗಡೆ ಹೋಗ್ತಾಯಿದ್ವಿ. ಈ ಮ್ಯೂಸಿಯಂ ನೋಡಿದ್ರೆ ನನಗಂತೂ ನೆನಪಾಗಿದ್ದೆ 2 ಪ್ಲೇಸು. ಬೆಂಗಳೂರಲ್ಲಿರೋ ರಂಗೋಲಿ ಗಾರ್ಡನು, 2ನೇದು ರಾಮನಗರಲ್ಲಿರೋ ಜನಪದ ಲೋಕ. ಇವೆರಡರದ್ದು ವಿಡಿಯೋ ನಾನು ಈಗಾಗಲೇ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಚೆಕ್ ಮಾಡಿ ನೋಡ್ಕೊಳ್ಳಿ. ಸೇಮ್ ಅದೇ ಥರ ಇಲ್ಲಿ ಕೂಡ ಮಾಡಿದರು. ಅಂದರೆ ಹಳೆ ಕಾಲದಲ್ಲಿ ಯೂಸ್ ಮಾಡೋ ವಸ್ತುಗಳಾಗಿರ್ಬೋದು ಮತ್ತು ಅವರು ಯಾವ ಥರ ಬದುಕ್ತಾಯಿದ್ರು ಅಂತ ಕಂಪ್ಲೀಟಾಗಿ ಈ ಮ್ಯೂಸಿಯಂ ಒಳಗಡೆ ನಮಗೆ ತೋರಿಸ್ಕೊಟ್ಟಿದ್ದಾರೆ. ಇದಂತೂ ನನಗೆ ತುಂಬಾ ಇಷ್ಟ ಆಯಿತು. ಯಾಕಂದರೆ ಸಿಟಿ ಲೈಫೇ ನೋಡಿರೋರು ಹಳ್ಳಿ ವಾತಾವರಣ ಗೊತ್ತಿಲ್ಲ ಅಂತಂದರೆ ಒಂದ್ಸಲ ಇಲ್ಲಿ ವಿಸಿಟ್ ಮಾಡಿ ನೋಡ್ಬೋದು. ಇಲ್ಲಿ ಅಂತ ಇಲ್ಲ, ಬೆಂಗಳೂರಲ್ಲಿ ರಂಗೋಲಿ ಗಾರ್ಡನ್ ಇದೆ, ರಾಮನಗರಲ್ಲಿ ಜಾನಪದ ಲೋಕ ಇದಿಲ್ಲ. ಇವೆಲ್ಲನೂ ನೋಡಿದರೆ ಒಂಥರ ಹಳ್ಳಿ ವಾತಾವರಣ ಕೊಡೋ ಥರ ಫೀಲ್ ಆಗುತ್ತೆ. ಯಾಕಂದರೆ ಸಿಟಿಲೇ ಹುಟ್ಟಿ ಬೆಳೆದಿರೋ ಮಕ್ಕಳಿಗೆ ಸ್ಕೂಲು, ಎಜುಕೇಷನ್, ಅದೇ ಮೊಬೈಲು, ಲ್ಯಾಪ್ಟಾಪು, TV, ಕಂಪ್ಯೂಟರ್ ಇದೆಲ್ಲ ನೋಡಿ ನೋಡಿ ಬೇಜಾರಂತ ಅನ್ನಿಸ್ತಾ ಇದ್ದರೆ ಒಂದ್ಸಲ ಹಳ್ಳಿ ವಾತಾವರಣ ತೋರಿಸ್ಕೊಡ್ಬೇಕು, ಹಳ್ಳಿ ಕಡೆ ಯಾವ ಥರ ಬದುಕ್ತಾರೆ ಮತ್ತು ಅಲ್ಲಿನ ಜೀವನ ಶೈಲಿ ಇದೆಲ್ಲ ತೋರಿಸ್ಬೇಕು ಅಂತಂದರೆ ಈ ಥರ ಪ್ಲೇಸ್ಗೆ ವಿಸಿಟ್ ಮಾಡೋದು ಬೆಸ್ಟ್ ಅಂತ ನನಗೆ ಅನಿಸುತ್ತೆ. ಮತ್ತು ಈ ಜಾಲಿವುಡ್ಗೆ ಯಾವ ಥರ ಬರೋದು ಅಂತ ನೋಡೋದಾದರೆ, ನೀವು ಟ್ರೈನ್ಗೆ ಬರೋದಾದರೆ ಬೆಂಗಳೂರು ಟು ಮೈಸೂರು ತುಂಬಾ ಟ್ರೈನ್ ಅವೈಲೇಬಲ್ ಇದೆ. ನೀವು ಬೆಂಗಳೂರಿಂದ ಬಿಡದಿಗೆ ಟಿಕೆಟ್ ತೊಗೊಂಡು ಬಿಡದಿಗೆ ಇಳ್ಕೊಂಡ್ರೆ ಬಿಡದಿ ರೈಲ್ವೆ ಸ್ಟೇಷನಿಂದ ಬರೀ 4 ಕಿಲೋಮೀಟರ್ ಅಷ್ಟೇ ಇರೋದು ಈ ಜಾಲಿವುಡ್ಡು. ಅಲ್ಲಿಂದ ನೀವು ಆಟೋ ಬಂದರೆ 150 ಚಾರ್ಜ್ ಮಾಡ್ತಾರೆ, ಆರಾಮಾಗಿ ಬರ್ಬೋದು. ಹಾಗೆ ಬಸ್ ಕನೆಕ್ಟಿವಿಟಿ ನೋಡೋದಾದರೆ ಸೇಮ್ ಬೆಂಗಳೂರಿಂದ ಮೈಸೂರು ಹೋಗೋಕ್ಕೆ ತುಂಬಾ ಬಸ್ ಅವೈಲೇಬಲ್ ಇದೆ. ಬೆಂಗಳೂರು ಟು ಬಿಡದಿ ಬಸ್ ಸ್ಟಾಪ್ವರೆಗೂ ಬಂದರೆ ಅಲ್ಲಿಂದ ಜಾಲಿವುಡ್ ಇರೋದು ಬರೀ 5.5 ಕಿಲೋಮೀಟ್ರ್ ಮಾತ್ರ. ಆಟೋಗಳು ತುಂಬಾ ಹೋಗ್ತಾ ಇರುತ್ತೆ. 150ರಿಂದ 200ವರೆಗೂ ಚಾರ್ಜ್ ಮಾಡ್ತಾರೆ. ಆರಾಮಾಗಿ ಒಂದು 10ರಿಂದ 15 ನಿಮಿಷದ ಒಳಗಡೆ ನೀವು ಹೋಗ್ಬೋದು. ಹಾಗೆ ಇಲ್ಲಿ ತುಂಬಾ ಡ್ರೈ ಗೇಮ್ಸ್ಗಳಿವೆ ಅಂತಂದಲ್ಲ, ಅದರಲ್ಲಿ ಈ ಬುಲ್ ರೈಡ್ ಕೂಡ ಒಂದು. ಮತ್ತು ಇಲ್ಲಿ ಒಂದು ಫಾರ್ಮ್ ಫಿಲ್ ಮಾಡ್ಕೋತಾರೆ ನಿಮ್ಮ ಕೈಯಿಂದ. ಅದೇನಂತಂದರೆ ಓನ್ ರಿಸ್ಕ್ ಅಂತ. ಅದು ಫಾರ್ಮ್ಗೆ ನಿಮ್ಮದು ಕಂಪ್ಲೀಟ್ ಡೀಟೇಲ್ಸು ಅಂದರೆ ಫೋನ್ ನಂಬರು ಎಲ್ಲ ಕೊಟ್ಬಿಟ್ಟು ಒಂದ್ಸಲ ರಿಜಿಸ್ಟರ್ ಮಾಡಿದ್ರೆ ನಿಮ್ಮ ಕೈ ಮೇಲೆ ಅಂದರೆ ಟ್ಯಾಗ್ ಮೇಲೆ ಒಂದು ನಂಬರ್ ಬರೆದಿರ್ತಾರೆ. ಆ ನಂಬರು ಕಂಪ್ಲೀಟ್ ಎಲ್ಲ ಗೇಮ್ಸ್ ಆಡೋವಾಗ ಕೊಟ್ಟರೆ ಸಾಕು, ಎಲ್ಲ ಗೇಮ್ಸ್ ನೀವು ಆರಾಮಾಗಿ ಆಡ್ಕೋಬೋದು. ಫಸ್ಟ್ ನಾವು ಸ್ಟಾರ್ಟ್ ಮಾಡಿದ್ದು ಬುಲ್ ರೈಡಿಂದ. ಅದಾದಮೇಲೆ ಇಲ್ಲಿ ಒಳಗಡೆ ಕ್ಯಾಮ್ರಾ ಅಲಾವಿಲ್ಲ ಅಂತ ಹೇಳಿದ್ರು. So high, feet on the ground, but I still get by. The rules were made for someone else to try, but not me, not me. They said slow down, son, take your time, but I was born running every stop sign. Sky is the limit, no chance to hold. ಬುಲ್ ರೈಡ್ಸ್ ಎಲ್ಲ ಆಡಿಕೊಂಡು ಹಾಗೆ ಒಂದು ಸ್ವಲ್ಪ ದುಡ್ಡು ಕೊಟ್ಟು ಆಡೋ ಗೇಮ್ಗಳಿದ್ವು, ಆ ಥರನೂ ಆಡಿಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಈ ಮಿರರ್ ಒಳಗಡೆ. ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ತುಂಬಾ ಕನ್ಫ್ಯೂಸ್ ಆಗ್ತಾಯಿತ್ತು ನನಗಂತೂ. ಯಾವ ಕಡೆ ಹೋಗಬೇಕು ಅಂತ ದಾರಿನೇ ಗೊತ್ತಾಗ್ತಾ ಇರಲಿಲ್ಲ. ಎಲ್ಲಿ ಹೋದರೆ ನಾವೇ ಕಾಣಿಸ್ತಾ ಇದ್ವಿ. ಹಾಗೆ ಅದು ಸೇಮ್ ಎಲ್ಲನೂ ಸೇಮ್ ದಾರಿ ಥರ ಕಾಣಿಸ್ತಾಯಿತ್ತು. ನಾನು ಈ ಪ್ಲೇಸ್ನ ಹೋಗಿದ್ದು ಬೇರೆ ವೀಡಿಯೋದಲ್ಲಿ ಈ ಥರ ಎಲ್ಲ ನೋಡಿದ್ದೆ. ಫಸ್ಟ್ ಟೈಮ್ ಈ ಥರ ಜಾಗಕ್ಕೆ ನಾನು ವಿಸಿಟ್ ಮಾಡಿದ್ದು. ನನಗಂತೂ ತುಂಬಾ ಇಷ್ಟ ಆಯಿತು ಈ ಪ್ಲೇಸು. ನೋಡ್ಬೋದು ನೀವು ಎಲ್ಲ ಕಡೆ ನಾನೇ ಕಾಣಿಸ್ತಾ ಇದ್ದೀನಿ ಸೇಮು. ಇದು ನೋಡ್ಕೊಂಡಾದಮೇಲೆ ನಾವು ನೆಕ್ಸ್ಟ್ ಹೋಗಿದ್ದು ಒನ್ ಆಫ್ ದ ಮೈ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಜಾಲಿವುಡಲ್ಲಿ. ಅದೇ ಲಾಸ್ಟ್ ವರ್ಲ್ಡ್ ಡೈನಾಸೋರ್ ಪಾರ್ಕು. ನನಗೂ ಮೊದಲೆಲ್ಲ ಬೇರೆ ಹೋಗಿದ್ದು ವೀಡಿಯೋದಲ್ಲಿ ಹಾಗೆ ಅವಾಗವಾಗ ಯೂಟ್ಯೂಬಲ್ಲಿ ಶಾರ್ಟ್ಸು ಮತ್ತು ಇನ್ಸ್ಟಾಗ್ರಾಮಲ್ಲಿ ಶಾರ್ಟ್ಸಲ್ಲೆಲ್ಲ ನೋಡಿದೆ. ಇದು ಎಲ್ಲಿದೆ ಅಂತ ಅನ್ಕೋತಾ ಇದ್ದೆ. ಫೈನಲಿ ಜಾಲಿವುಡಲ್ಲಿದೆ ಅಂತ ಗೊತ್ತಾಯಿತು. ತುಂಬ ದಿವಸದಿಂದ ಕಾಯ್ಕೊಂಡು ಕೂತ್ಕೊಂಡಿದ್ದೆ.
ಈ ಲಾಸ್ಟ್ ವರ್ಲ್ಡ್ ಆಫ್ ಡೈನೋಸಾರ್ ಪಾರ್ಕ್ ಹೋಗೋಕ್ಕೆ. ನಾನು ಮನೇಲಿ ನನ್ನ ಹಸ್ಬೆಂಡ್ಗೆ ಮತ್ತು ಕಿರಣ್ಗೆ ಅಂತ ಇದ್ದೆ ಅವಾಗ ಅಲ್ಲಿಗೆ ಹೋಗಬೇಕು ಅಂತ. ಅಲ್ಲಿ ಆ ಬೋಟ್ ನೋಡಿದ ತಕ್ಷಣ ಖುಷಿಯಿಂದ ಓಡ್ಕೊಂಡು ಹೋದೆ ನಾನು ಒಳಗಡೆ. ಇಲ್ಲಿ ಹೇಳೋದಕ್ಕಿಂತ ನೋಡಿದ್ರೇ ಒಂದು ಸ್ವಲ್ಪ ಚಂದ ಅಂತಲೇ ಹೇಳ್ಬೋದು. ಅಂದರೆ ಡೈನೋಸಾರ್ಗಳೆಲ್ಲ ಹಿಂದೆ ಯಾವ ಥರ ಇದ್ವು ಅಂತ ಕಂಪ್ಲೀಟ್ ಡೀಟೇಲ್ಸು ನಾವು ಇದ್ರ ಒಳಗಡೆ ನೋಡ್ಕೋಬೋದು. ಹಾಗೆ ಇಲ್ಲಿ ಒಂದು ಟ್ರೈನ್ ಇದೆ. ಆ ಟ್ರೈನಲ್ಲಿ ಕೂತ್ಕೊಂಡು ಒಂದು ರೌಂಡ್ ಹಾಕಿದ್ರೆ ಯಾವುದೋ ಕಾಡಿನ ಮಧ್ಯೆ ಡೈನೋಸಾರ್ಗಳ ಮಧ್ಯೆ ನಾವು ಹೋಗ್ತಾ ಇದ್ದೀವಿ ಅಂತ ಅನ್ನೋ ಥರ ಫೀಲ್ ಕೊಡುತ್ತಾರೆ. ಇದೊಂದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಈ ಜಾಲಿವುಡಲ್ಲಿ. ಮಿಸ್ ಮಾಡಿದೆ ನೀವು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಒಂದ್ಸಲ ವಿಸಿಟ್ ಮಾಡಿ ನೋಡಿ. ಓನ್ ವೆಹಿಕಲಲ್ಲಿ ಬರೋರಿಗೆ ಲೊಕೇಶನ್ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಹಾಗೆ ಟ್ರೈನು ಮತ್ತು ಬಸ್ ಕನೆಕ್ಟಿವಿಟಿ ನೋಡ್ಕೊಂಡ್ವಿ. ನಾನು ಆವಾಗಲೇ ಹೇಳಿದೆ ಈ ಜಾಲಿವುಡ್ಗೆ ನಾವು ಮೆಟ್ರೋದಲ್ಲಿ ಕಡಿಮೆ ಸಮಯದಲ್ಲೂ ಬರ್ಬೋದು ಅಂತ. ನಾವಿರೋದು ಎಲೆಕ್ಟ್ರಾನಿಕ್ ಸಿಟಿ ಹತ್ತತ್ರ. ಅಂದರೆ ಇಲ್ಲಿಂದ ನಾವು ಮೆಟ್ರೋದಲ್ಲಿ ಕೂತ್ಕೊಂಡ್ರೆ ಅಂದರೆ ಯೆಲ್ಲೋ ಲೈನಿಂದ ನಾವು ಸ್ಟಾರ್ಟ್ ಮಾಡಿಕೊಂಡು ಯೆಲ್ಲೋ ಲೈನಿಂದ ಗ್ರೀನ್ ಲೈನ್ ಚೇಂಜ್ ಮಾಡ್ಕೊಂಡ್ವಿ. ಗ್ರೀನ್ ಲೈನಿಂದ ಮತ್ತು ಪರ್ಪಲ್ ಲೈನ್ ಚೇಂಜ್ ಮಾಡಿಕೊಂಡು ಪರ್ಪಲ್ ಲೈನ್ ಲಾಸ್ಟ್ ಸ್ಟಾಪ್ ಇಳ್ಕೊಂಡ್ವಿ. ಅಂದರೆ ಚಲ್ಲಘಟ್ಟ ಸ್ಟಾಪ್ ಇಳ್ಕೊಂಡ್ವಿ. ಅಲ್ಲಿಂದ ಬರೀ 15 ಕಿಲೋಮೀಟರ್ ಆಗುತ್ತೆ ಈ ಜಾಲಿವುಡ್ಡು. ಅಲ್ಲಿಂದ ಕಂಟಿನ್ಯೂ ಬಸ್ಗಳು ಸಿಗುತ್ತೆ. ಹಾಗೆ ಆಟೋ ಫೆಸಿಲಿಟಿ ಕೂಡ ಇದೆ. ನಿಮಗೆ ಯಾವ್ದು ಈಸಿ ಆಗುತ್ತೆ ಅದ್ರ ಮುಖಾಂತರ ಹೋಗಬಹುದು. So high, feet on the ground, but I still get by. The rules were made for someone else to try, but not me, not me. They said slow down, some take your time, but I was born running every stop sign. Sky is the limit, no chance to hold. Feet of flame. Every scar reminds me why I came. I've been broke, I've been blessed, carried faith in an empty chest till now. The stars are down like good old friends, saying boy don't stop where the sky just ends. Sky is the limit, no chance to hold. ಡೈನೋಸಾರ್ ವರ್ಲ್ಡ್ ಹೋಗಾದ್ಮೇಲೆ ನಾವು ನೆಕ್ಸ್ಟ್ ಹೋಗಿದ್ದು ಡ್ರೈ ಗೇಮ್ಸ್ ಆಡೋಕ್ಕೆ. ಇಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವ್ರಿಗೂ ಎಲ್ಲರೂ ಸಹ ಎಂಜಾಯ್ ಮಾಡ್ಕೋಬೋದು. ಮಕ್ಕಳಿಗಂತಲೇ ಸಪ್ರೇಟ್ ಗೇಮ್ಗಳಿವೆ, ಹಾಗೆ ದೊಡ್ಡವ್ರಿಗೂ ಸಹ. ಹಾಗೆ ನಾನು ತುಂಬಾ ಗೇಮ್ಸ್ಗಳನ್ನ ಇಲ್ಲಿ ಬಂದಮೇಲೆ ಫಸ್ಟ್ ಟೈಮ್ ಮಾಡಿದ್ದು. ಫಾರ್ ಎಕ್ಸಾಂಪಲ್ ಜಿಪ್ ಲೈನು ಮತ್ತು ಜಿಪ್ ಮೇಲೆ ಸೈಕಲ್ ಓಡಿಸ್ಕೊಂಡು ಹೋಗ್ತಾ ಇರುತ್ತಲ್ಲ, ಈ ಥರ ಗೇಮ್ಸ್ಗಳೆಲ್ಲ ನಾನು ಇಲ್ಲೇ ಫಸ್ಟ್ ಟೈಮ್ ಮಾಡಿದ್ದು. ಈ ಕಾರ್ದು ಕೂಡ ನಾನು ಕೂತ್ಕೊಳ್ಳೋಕ್ಕೂ ಮುಂಚೆ ಅಂತ ಇದ್ದೆ, ಇದು ನನಗೆ ಓಡ್ಸೋಕ್ಕೆ ಬರುತ್ತೋ ಇಲ್ವೋ, ನಾನು ಕೂತ್ಕೋತೀನೋ ಇಲ್ವೋ ಅಂತ. ತುಂಬಾ ಈಸಿ, ನನಗಂತೂ ತುಂಬಾ ಇಷ್ಟ ಆಯಿತು ಆ ಡ್ಯಾಶ್ ಹೊಡ್ಕೊಳ್ಳೋದು, ಓಡಿಸೋದು ಎಲ್ಲ. ಕನ್ನಡದ ಸ್ಟುಡಿಯೋ ಮತ್ತು ಸೆಟ್ಗಳಿಗೆ ತುಂಬಾ ಪ್ರಸಿದ್ಧಿಯನ್ನು ಪಡೆದಿದೆ ಈ ಜಾಲಿವುಡ್ ಅಂತಲೇ ಹೇಳ್ಬೋದು. ಹಾಗೆ ನಿಮಗೆ ಗೊತ್ತಾ, ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಮನೆ ಕೂಡ ಇಲ್ಲೇ ಇದೆ. ಅಂದರೆ ಬಿಗ್ ಬಾಸ್ ಕೂಡ ಇಲ್ಲೇ ನಡೆಯುತ್ತೆ.
ನಾವು ಇದಕ್ಕೂ ಮುಂಚೆನೇ ಇನ್ನೂ 2 ಸಲ ಪ್ಲ್ಯಾನ್ ಮಾಡಿದ್ವಿ ಜಾಲಿವುಡ್ ಹೋಗಬೇಕು ಅಂತ. ಆದರೆ ಒಂದು ಸಲ ಆಗಲಿಲ್ಲ, ಒಂದು ಸ್ವಲ್ಪ ಕೆಲಸ ಬಂದಿತ್ತು. ಇನ್ನೊಂದು ಸಲ ಏನಾಯಿತು ಅಂತಂದರೆ, ಮಾಲಿನ್ಯ ನಿಯಂತ್ರಣ ಮಂಡಳಿ ನಿಯಮಗಳ ಉಲ್ಲಂಘನೆಗಾಗಿ ಈ ಹಿಂದಿನ ಈ ಪಾರ್ಕ್ ಮತ್ತು ಬಿಗ್ ಬಾಸ್ ಸ್ಟುಡಿಯೋ ಎರಡೂ ಸಹ ಸರ್ಕಾರ ಮುಚ್ಚುವ ಕ್ರಮ ಕೈಗೊಂಡಿತ್ತು ಒಂದು ಸ್ವಲ್ಪ ದಿನದ ಮಟ್ಟಿಗೆ. ಆಮೇಲೆ ಓಪನ್ ಆಯಿತು. ನೆಕ್ಸ್ಟ್ ಇವಾಗ ನಾವು ಹೋಗ್ತಾ ಇರೋದು ಸೈಕಲ್ ಮತ್ತು ಜಿಪ್ ಲೈನ್ ಆಡೋಕ್ಕೆ. ಇವೆಲ್ಲ ಆಡಬೇಕಂತಂದರೆ ನಾವು ಒಂದು ಫಾರ್ಮ್ನ ಸಿಗ್ನೇಚರ್ ಮಾಡಿ ಅವ್ರಿಗೆ ಕೊಡಬೇಕಾಗುತ್ತೆ ಅಂತ ನಾನು ಮೊದಲೇ ಹೇಳಿದೆ. ಅಂದರೆ ಓನ್ ರಿಸ್ಕ್ ಫಾರ್ಮ್ ಇರುತ್ತಲ್ಲ ಅದ್ರ ಮೇಲೆ. ನನಗೆ ಈ ಜಿಪ್ ಲೈನ್ ಆಡೋಕ್ಕೆ ಒಂಥರ ಖುಷಿನೂ ಅಷ್ಟೇ, ಹಾಗೆ ಒಳಗಡೆ ಭಯನೂ ಆಗ್ತಾಯಿತ್ತು. ತುಂಬ ಅಂದರೆ ತುಂಬಾ ಭಯ ಆಗ್ತಾಯಿತ್ತು. ಅದು ಕಿತ್ತೋದ್ರೆ ಕೆಳಗಡೆ ಬೀಳ್ತೀವ ಈ ಥರ ತುಂಬಾ ಮನಸ್ಸಲ್ಲಿ ಗೊಂದಲ ಇಟ್ಕೊಂಡು ಕೊನೆಗೂ ಆಡಿಬಿಟ್ಟೆ. ತುಂಬ ಅಂದರೆ ತುಂಬಾ ಖುಷಿ ಆಯಿತು ನನಗಂತೂ. ನಾನು ಫಸ್ಟ್ ಟೈಮ್ ಇದೆಲ್ಲ ಆಡಿದ್ದು. ಹಾಗೆ ಇದೇ ಲೈನ್ ಮೇಲೆ ಒಂದು ವಯರ್ ಥರ ಇದೆ, ಅದ್ರ ಮೇಲೆ ನಾವು ಸೈಕಲ್ ತುಳ್ಕೊಂಡು ಹೋಗಬೇಕು ಈ ಕಡೆಯಿಂದ ಆ ಕಡೆಗೆ. ಅದಕ್ಕೂ ಸಹ ಸೇಫ್ಟಿಗಂತ ತುಂಬಾ ಚೆನ್ನಾಗಿಟ್ಟಿದ್ರು. ನಾನು ಸೈಕಲ್ ತುಳಿತಾ ಇದ್ದೀನಿ, ಆಲ್ಮೋಸ್ಟ್ 80% ಹೋಗಿದ್ದೀನಿ. ಮುಂದೆ ಸೈಕಲ್ ತುಳಿಯೋಕೆ ಆಗ್ತಾಯಿಲ್ಲ, ಅಂದರೆ ನನಗೆ ಶಕ್ತಿ ಸಾಕಾಗ್ತಾ ಇರಲಿಲ್ಲ. 80%ವರೆಗೂ ಹೋಗ್ಬಿಟ್ಟು ಅಲ್ಲೇ ಸ್ಟಕ್ ಆಗಿಬಿಟ್ಟಿದ್ದೀನಿ ನಾನಂತೂ. ಅಲ್ಲಿ ಕಿರ್ಚಾಡ್ಕೊಂಡಿದ್ದೆ, ನನಗೆ ಭಯ ಆಗ್ತಾಯಿದೆ, ನನಗೆ ಆ ಕಡೆ ಕರೆಸ್ಕೊಳ್ಳಿ ಅಂತ. ಈ ಥರ ಸೈಕಲ್ ಇತ್ತು, ಡಬಲ್ ಸೈಕಲ್. ಒಂದು ಕಡೆ ನನ್ನ ಹಸ್ಬೆಂಡ್ ಕೂತಿದ್ರು, ಇನ್ನೊಂದು ಕಡೆ ನಾನು ಕೂತ್ಕೊಂಡಿದ್ದೆ. ನಾನು ಅನ್ಕೋತಾ ಇದ್ದೆ ಸೈಕಲ್ ತುಳಿಯೋಕ್ಕೆ ನಂಗೆ ಶಕ್ತಿ ಸಾಕಾಗ್ತಾ ಇಲ್ಲ ಅಂತ. ಆದರೆ ಅಲ್ಲಿ ನನ್ನ ಹಸ್ಬೆಂಡ್ ಕಿತಾಪತಿ ಮಾಡಿದ್ರು. ಅಂದರೆ ಡಬಲ್ ಸೈಡ್ ಇರುತ್ತಲ್ಲ ಸೈಕಲು, ಒಂದು ಕಡೆ ನನ್ನ ಹಸ್ಬೆಂಡ್ ಕೂತ್ಕೊಂಡಿದ್ರು, ಇನ್ನೊಂದು ಕಡೆ ನಾನು. ಇಬ್ಬರಲ್ಲಿ ಯಾರಾದರೂ ಒಬ್ಬರು ಬ್ರೇಕ್ ಹಿಡಿದಿದ್ರು ಸಾಕೋದು, ಸೈಕಲ್ ಮುಂದೆ ಹೋಗಲ್ಲ. ನಾನು ತುಳಿತಾ ಇದ್ದೀನಿ. ಇನ್ನೊಂದು ಕಡೆ ನನ್ನ ಹಸ್ಬೆಂಡ್ ಬ್ರೇಕ್ ಹಿಡಿದಿದ್ರು, ನನಗೆ ಸತಾಯಿಸ್ಬೇಕು, ಭಯಪಡಿಸ್ಬೇಕು ಅಂತಲೇ. ಅದು ನನಗೆ ಗೊತ್ತಿರಲಿಲ್ಲ, ನನಗೆ ತುಳಿಯೋಕೆ ಆಗ್ತಾ ಇರಲಿಲ್ಲ ಅಂತ ನಾನು ಕಿರ್ಚಾಡ್ಕೊಂಡಿದ್ದೆ. ಯಪ್ಪ ಇದಕ್ಕೆ ನಂತರ ನನಗೆ ಹೆಸರಂತೂ ಮರ್ತೋಯ್ತು. ಫಸ್ಟ್ ಕಿರಣ್ ಆಡ್ದ ಇದನ್ನು. ಅವ್ನು ಏನಿಲ್ಲ ಚೆನ್ನಾಗಿದ್ದೆ, ಅಷ್ಟೊಂದು ಭಯ ಆಗಲ್ಲ ಅಂತ ಅಂದ. ಅದಕ್ಕೆ ನನ್ನ ಹಸ್ಬೆಂಡ್ ಕೂತ್ಕೊಂಡ್ರು. ನನ್ನ ಹಸ್ಬೆಂಡ್ ಅಂತೂ ಕಿರ್ಚಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಸಾಕು ನನ್ನನ್ನು ಕೆಳಗಿಳಿಸ್ಬಿಡಿ ಅಂತ. ಇನ್ನು ನಾವು ಕಂಪ್ಲೀಟಾಗಿ ಎಲ್ಲ ಅಡ್ವೆಂಚರ್ಸು ಕವರ್ ಮಾಡಿಲ್ಲ. ಇನ್ನು ಅರ್ಧ ಮಾತ್ರ ಆಡಿರೋದು, ಇನ್ನು ಅರ್ಧ ಪೆಂಡಿಂಗಲ್ಲಿದೆ. ಇನ್ನು ಊಟ ಟೈಮ್ ಕ್ಲೋಸ್ ಆಗುತ್ತೆ ಅಂತ ನಾವು 3 ಗಂಟೆ ಆಗಿತ್ತು. ಊಟ ಮಾಡ್ಕೊಂಡು ಬಂದು ಆಮೇಲೆ ಆಡೋಣ ಅಂತ ಊಟಕ್ಕೆ ಹೊಟ್ವಿ. ಊಟ ಒಂದು ಸ್ವಲ್ಪ ಕಾಸ್ಟ್ಲಿ ಆಗಿತ್ತು, ಬಟ್ ಟೇಸ್ಟಿ ಆಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು ಇಲ್ಲಿಂದ ಊಟ. ಒಂದು ಸ್ವಲ್ಪ ಕಾಸ್ಟ್ಲಿ ಆಗಿತ್ತು, ಪರವಾಗಿಲ್ಲ ಅಂತ ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಇವಾಗ ನಾವು ಟ್ರೈನಲ್ಲೆಲ್ಲ ಕೂತ್ಕೊಂಡ್ವಿ. ಅಲ್ಲಿಂದ ನೆಕ್ಸ್ಟು ಒಂದು ಬೀಚ್ ವೈಬ್ ಥರ, ಅಂದರೆ ಥ್ರಿಲ್ ಐಲ್ಯಾಂಡ್ ರೈಡ್ಸ್ ಹತ್ರ ಹೋದ್ವಿ. ತುಂಬಾ ಚೆನ್ನಾಗಿತ್ತು. ಅಲ್ಲಿಗೆ ಹೋದರೆ ನಿಮಗೆ ಬೀಚಲ್ಲಿ ಏನೇನು ಸಿಗುತ್ತೆ ಅಂದರೆ ನೀರಿನ ಅಲೆಗಳು, ಗೇಮ್ಸ್ಗಳು ಎಲ್ಲನೂ ಅಲ್ಲಿ ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಮೇನ್ ಪಾಯಿಂಟ್ ಇಲ್ಲಿ, ನೀವು ಮನೆಯಿಂದ ಬಟ್ಟೆ ತರಬೇಕಾದ್ರೆ ಕಾಟನ್ ಬಟ್ಟೆನ ತರಬೇಡಿ. ಅಲ್ಲಿ ಆಟ ಆಡೋಕ್ಕೆ, ನೀರಲ್ಲಿ ಆಟ ಆಡೋಕ್ಕೆ ಕಾಟನ್ ಬಟ್ಟೆ ತಂದ್ಕೊಂಡು ಬಂದರೆ ಅಲ್ಲವಿಲ್ಲ ನೀರೊಳಗಡೆ. ಆಮೇಲೆ ಅಲ್ಲೇ ನೈಲಾನ್ ಬಟ್ಟೆನ ಪರ್ಚೇಸ್ ಮಾಡಬೇಕಾಗುತ್ತೆ. ಸೇಮ್ ನಮಗೂ ಇದೇ ಥರ ಆಗಿದ್ದು. ನಾವು ಮನೆಯಿಂದ ನೀರಲ್ಲಿ ಆಟ ಆಡಬೇಕು ಅಂತ ಕಾಟನ್ ಬಟ್ಟೆನ ತೊಗೊಂಡು ಹೋಗಿದ್ವಿ. ಆ ಬಟ್ಟೆ ಅಲಾವಿಲ್ಲ ಅಂತಂದರು. ಮತ್ತು ಅಲ್ಲೇ ನೈಲಾನ್ ಬಟ್ಟೆನ ಪರ್ಚೇಸ್ ಮಾಡಿಕೊಂಡು ನೀರೊಳಗಡೆ ಆಟ ಆಡ್ಕೊಳಕ್ಕೆ ಹೋದ್ವಿ. ಇನ್ನು ಈ ಗೇಮ್ಸ್ ಎಲ್ಲ ಇವಾಗ ತೋರಿಸ್ತಾ ಇದ್ದಿಲ್ಲ, ಇದು 6ವರೆಗೂ ಓಪನ್ ಇರುತ್ತೆ. ಅಂದರೆ 6 PM ವರೆಗೂ ಓಪನ್ ಇರುತ್ತೆ. ನೀರಿನ ಗೇಮ್ ಬರೀ 5:30ವರೆಗೂ ಓಪನ್ ಇರುತ್ತೆ ಅಂತ ಫಸ್ಟ್ ನಾವು ಹೋಗಿದ್ವಿ. ಇವಾಗ ನೀರೊಳಗಡೆ ಆಟ ಆಡ್ಕೊಳ್ಳೋಕ್ಕೆ ಅಲ್ಲೇ ಬಟ್ಟೆನ ಪರ್ಚೇಸ್ ಮಾಡಿಕೊಂಡು, ಅಲ್ಲೇ ಡ್ರೆಸ್ಸಿಂಗ್ ರೂಮ್ ಕೂಡ ಅವೈಲೇಬಲ್ ಇರುತ್ತೆ, ಅಲ್ಲೇ ಚೇಂಜ್ ಮಾಡಿಕೊಂಡು ನೀರೊಳಗಡೆ ಆಟ ಆಡ್ಕೊಳ್ಳೋಕ್ಕೆ ಹೊರಟೋದ್ವಿ. So high, feet on the ground, but I still get by. The rules were made for someone else to try, but not me, not me. They say slow down, son, take your time, but I was born running every stop sign. Sky is the limit, no chance to hold. Sky is the limit, I'm breaking the mold. Sky is the limit, I'm out of control tonight.
flame. Every scar reminds me why I came. I've been broke, I've been blessed, carry faith in an empty chest till now. The stars are down like good old friends, saying boy don't. ನೀರೊಳಗಡೆ ಎಲ್ಲ ಆಟ ಆಡಿಕೊಂಡು ನಾವು ನೆಕ್ಸ್ಟ್ ಹೋಗ್ತಾ ಇರೋದು ಟೈಟಾನಿಕ್. ಇದು ಒಂದು ಶೋ ಥರ ಇರುತ್ತೆ, ಒಂದು ಹಾಫ್ ಆನ್ ಅವರ್ಗೆ ಒಂದು ಶೋ, ಹಾಫ್ ಆನ್ ಅವರ್ಗೆ ಒಂದು ಶೋ ಇರುತ್ತೆ. ನಾವು ನೀರು ಒಳಗಡೆ ಆಟ ಆಡ್ಕೊಳ್ಳೋ ಅಷ್ಟರಲ್ಲಿ 5 ಗಂಟೆ ಆಗೋಗಿತ್ತು. ಮಿಕ್ಕಿದ್ದು ಆಮೇಲೆ ಆಡ್ಕೊಂಡ್ರಾಯ್ತು, 6 ಗಂಟೆವರೆಗೂ 6:30ವರೆಗೂ ಓಪನ್ ಇರ್ತಲ್ಲ ಅಂತ ನಾವು ಅಂದ್ಕೊಂಡಿದ್ವಿ. ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ಒಂದು ವಿಷಯನ ಹೇಳಿದ್ದೆ, ಫುಲ್ ಪೈಸಾ ವಸೂಲಾಗಬೇಕು ಅಂತಂದರೆ ನಾವು ಮಾಡಿರೋ ತಪ್ಪು ನೀವು ಮಾಡಬಾರ್ದು ಅಂತ. ಆ ವಿಷಯ ಏನಂತ ಅಂದರೆ, ಈ ಜಾಲಿವುಡ್ ಬರಬೇಕು ಅಂತಂದರೆ ಎಂಟ್ರಿ ಟೈಮಿಂದ ಹಿಡಿದು ಎಂಡ್ ಟೈಮ್ವರೆಗೂ ನೀವು ಟೈಮ್ ಸ್ಪೆಂಡ್ ಮಾಡಿದರೆ ಮಾತ್ರ ನಿಮ್ಮ ಫುಲ್ ಪೈಸಾ ವಸೂಲಾಗೋದು. ಅಷ್ಟೊಂದು ಗೇಮ್ಸು, ಅಡ್ವೆಂಚರ್ಸು, ನೋಡೋದು, ಫೋಟೋ, ವಿಡಿಯೋ ಎಲ್ಲನೂ ಇವೆ. ನಾವು ಫಸ್ಟಿಗೆ 1 ಅವರ್ ಲೇಟ್ ಮಾಡಿ ಬಂದ್ವಿ, ಇದು ಫಸ್ಟ್ ಮಿಸ್ಟೇಕು. ನಾವು ಮಾಡಿದ ತಪ್ಪು ನೀವು ಮಾಡಬೇಡಿ. ಅಂದರೆ 10:45 ಅನ್ನೋ ಅಷ್ಟರಲ್ಲಿ ನೀವು ಜಾಲಿವುಡಲ್ಲಿದ್ದರೆ ನೀವು ಫುಲ್ ಕವರ್ ಮಾಡ್ಕೋಬೋದು. ಇನ್ನೊಂದು ಮಿಸ್ಟೇಕ್ ಏನು ಅಂತಂದರೆ, ಮಳೆಗಾಲದಲ್ಲಂತೂ ಖಂಡಿತವಾಗ್ಲೂ ಹೋಗಬೇಡಿ ಈ ಜಾಲಿವುಡ್ಡು. ನಮ್ಮ ಮೇನ್ ಮಿಸ್ಟೇಕ್ ಆಗಿರೋದೇ ಇಲ್ಲಿ. ನಾವು ಹೋಗಿದ್ದು ರೈನಿ ಸೀಸನ್ ಅಲ್ವಾ, ಇವಾಗ 5 ಗಂಟೆವರೆಗೂ ಚೆನ್ನಾಗೇ ಆಡ್ಕೊಂಡ್ವಿ. ಆಮೇಲೆ 5 ಗಂಟೆಯಿಂದ 6 ಗಂಟೆವರೆಗೂ 1 ಅವರ್ ಮಳೆ ಬಂತು. 1 ಅವರ್ ಮಳೆ ಬಂದಾದಮೇಲೆ ಮಳೆ ನಿಂತ ಮೇಲೂ ಅಷ್ಟೇ ಯಾವ ಗೇಮ್ಸು ಓಪನ್ ಆಗಲಿಲ್ಲ. ಅಂದರೆ ಮಳೆ ಬಂದಾದಮೇಲೆ ಕೆಳಗಡೆ ಒದ್ದೆ ಇರುತ್ತೆ, ಇದು ಕರೆಂಟಿಂದು, ಕಾಲು ಸ್ಲಿಪ್ ಆಗುತ್ತೆ, ಹಾಗೆ ಹೀಗೆ ರೀಸನ್ ಕೊಟ್ಬಿಟ್ಟು 5 ಗಂಟೆಗೆ ಜಾಲಿವುಡ್ನ ಕ್ಲೋಸ್ ಮಾಡಿಬಿಟ್ರು. ಅಂದರೆ 7:30 ಕ್ಲೋಸಿಂಗ್ ಟೈಮ್ ಇತ್ತಲ್ಲ, ಮಳೆ ಬಂದಿದ್ದಕ್ಕೋಸ್ಕರ 5 ಗಂಟೆವರೆಗೂ ಮಾತ್ರ ನಾವು ಎಂಜಾಯ್ ಮಾಡ್ಕೊಂಡ್ವಿ. ಅಲ್ಲಿಂದ ಸುಮ್ಮನೆ ಬಂದ್ವಿ. ಅಂತಂದರೆ ಮಳೆ ಜೊತೆ ನಮ್ಮ ದುಡ್ಡು ಸಹ ನೀರಲ್ಲಿ ಕೊಚ್ಕೊಂಡು ಹೊರಟೋದ್ವು. ಕ್ಲೋಸ್ ಅಂದರೆ ಕಂಪ್ಲೀಟಾಗಿ ಕ್ಲೋಸ್ ಏನೂ ಮಾಡಿಲ್ಲ, 7:30ವರೆಗೂ ಓಪನ್ ಆಗೇ ಇತ್ತು. ಆದರೆ ಒಳಗಡೆ ಏನು ಗೇಮ್ಸು ಇರಲಿಲ್ಲ, ಯಾವ ಶೋನೂ ಇರಲಿಲ್ಲ. 6:30 ಒಂದು ಶೋ ಇರುತ್ತೆ ಅಂತ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ನಲ್ಲ, ಆ ಶೋನೂ ಕ್ಯಾನ್ಸಲ್ ಮಾಡಿಬಿಟ್ರು. ಇವಾಗ ನಾವು ಬಂದಿರೋದು ಟೈಟಾನಿಕ್ ಅಂತ ಹೇಳಿದ್ನಲ್ಲ, ವಿಶ್ವದ ಪ್ರಸಿದ್ಧ ಟೈಟಾನಿಕ್ ಹಡಗಿನ ಮಾದರಿ ನೀವಿಲ್ಲಿ ನೋಡ್ಕೋಬಹುದು. ಅಂದರೆ ನೀರು ಮೇಲೆ ಯಾವ ಥರ ಇರುತ್ತೆ ಬೋಟಲ್ಲಿ, ಇವಾಗ ನಾವಿರೋದು ನೀರು ಕೆಳಗಡೆ, ಬೋಟಿನ ಕೆಳಗಡೆ ಯಾವ ಥರ ಇರುತ್ತೆ ಅಂತ ನೋಡ್ಕೋತಾ ಇರೋದು. ಆಮೇಲೆ ಬೋಟಿನ ಒಳಗಡೆ ಏನೇನಿರುತ್ತೆ, ಯಾವ್ಯಾವ ಥರ ಇರುತ್ತೆ, ಅಲ್ಲಿ ರೂಮ್ ಆಗಿರ್ಬೋದು, ಅವ್ರು ಮಲಗೋಕ್ಕೆ, ತಿನ್ನೋಕ್ಕೆ, ಹಾಗೆ ಅವರು ವಸ್ತುಗಳನ್ನು ಯಾವ ಥರ ಇಡ್ತಾಯಿದ್ರು, ಕಂಪ್ಲೀಟ್ ಡೀಟೇಲ್ಸು ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ ಟೈಟಾನಿಕ್ ಬೋರ್ಡ್ದು. ನಾನು ನಿಜವಾಗ್ಲೂ ಬೋಟ್ ಅಂತೂ ನೋಡಿಲ್ಲ, ಆದರೆ ಇದು ಟೈಟಾನಿಕ್ ಬೋಟ್ ಈ ಜಾಲಿವುಡ್ನಲ್ಲಿ ನೋಡಿದ್ದಲ್ಲ, ನಿಜವಾಗ್ಲೂ ಬೋಟ್ ಇಷ್ಟು ದೊಡ್ಡದಿರುತ್ತೆ, ಇಷ್ಟು ಚೆನ್ನಾಗಿರುತ್ತೆ ಅಂತ ಅನ್ನೋ ಥರ ಫೀಲ್ ಕೊಡ್ತು. ತುಂಬಾ ಚೆನ್ನಾಗಿತ್ತು. ಅಲ್ಲಿಂದ ನಾನು ಹೇಳೋದಂತೆ ಇಷ್ಟೇ, ಜಾಲಿವುಡ್ಡು ಒನ್ ಆಫ್ ದ ಬೆಸ್ಟ್ ಪ್ಲೇಸು ವೀಕೆಂಡು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ, ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಫುಲ್ ಪೈಸಾ ವಸೂಲಾಗುತ್ತೆ. ಅದೇನಂತಂದರೆ ಫಸ್ಟಿಂದ ಲಾಸ್ಟ್ವರೆಗೂ ಕವರ್ ಮಾಡಿಕೊಂಡ್ರೆ ಮಾತ್ರ ಆಗುತ್ತೆ. ಒಂದು ಸ್ವಲ್ಪ ಲೇಟಾಗಿ ಬಂದ್ವಿ, ಇಲ್ಲ ಮಳೆ ಬಂತು, ಈ ಥರ ಏನಾದರೂ ಆದರೆ ನಮ್ಮ ದುಡ್ಡು ವೇಸ್ಟ್ ಆಗುತ್ತೆ ಅಂತ ನನಗನ್ನಿಸ್ತು. ಯಾಕಂದರೆ ನಮ್ಗೆ ಇದೇ ಥರ ಆಗಿದೆಯಲ್ಲ. ಸೊ ನೀವು ವೆದರ್ ನೋಡಿಕೊಂಡು ಹಾಗೆ ಟೈಮಿಂಗ್ ನೋಡಿಕೊಂಡು ಒಂದು ಸಲ ಮಿಸ್ ಮಾಡದೆ ಈ ಜಾಲಿವುಡ್ನ ವಿಸಿಟ್ ಮಾಡಿ ನೋಡಿ. ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ನನಗೂ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಹಾಗೆ ಕುಕ್ಕಿಂಗು, ಹೋಮ್ ಡೆಕೋರು, ಟ್ರಾವೆಲಿಂಗ್ಸು ಅಥವಾ ಹೆಲ್ತಿ ಟಿಪ್ಸ್ನಲ್ಲಿ ಇಂಟ್ರೆಸ್ಟ್ ಇದ್ದರೂ ಮಿಸ್ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ವೀಡಿಯೋಗಳನ್ನ ಮಾಡೋದು ಈ ಟಾಪಿಕ್ಸ್ಗಳನ್ನ ಇಟ್ಕೊಂಡು. ಇವಾಗ ನೀವು ನೋಡ್ಬೋದು ಬೋಟಿನ ಆಚೆ ಸಮುದ್ರ ಯಾವ ಥರ ಕಾಣಿಸುತ್ತೆ ಅಂತ ಇದನ್ನೆಲ್ಲ ತೋರಿಸ್ಕೊಟ್ಟಿದ್ದಾರೆ. ಹಾಗೆ ಅದ್ರ ಪಕ್ಕದಲ್ಲಿ ಬೋಟಿಂಗ್ನಲ್ಲಿ ಬಾಲ್ಕನಿ ಥರ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ರು. ಫೋಟೋ, ವಿಡಿಯೋ ಇದಂತೂ ನನ್ನ ಮೆಮೊರಿ ಫುಲ್ ಆಗಿದೆ ಅಂತಲೇ ಹೇಳ್ಬೋದು, ಅಷ್ಟೊಂದು ತೊಗೊಂಡೆ ನಾನಂತೂ. So high, feet on the ground, but I still get by. Rules were made for someone else to try, but not me, not me. ಇನ್ನು ಮಳೆ ಬಂದು ಅಲ್ಲಿನ ಗೇಮ್ಸು, ಶೋ, ಅಡ್ವೆಂಚರ್ಸು ಎಲ್ಲ ಕ್ಲೋಸ್ ಆಗಿದೆ ಅಂತ ನಾವು ಬೇಜಾರಿದ್ದರೆ, ಇನ್ನು ನನ್ನ ಮಕ್ಕಳು ನೋಡ್ಕೊಳ್ಳಿ ನೀರಲ್ಲಿ ಯಾವ ಥರ ಆಡ್ಕೋತಾ ಇದ್ದಾರೆ ಅಂತ. ನನ್ನ ಮಕ್ಕಳಂತೂ ಫುಲ್ ಎಂಜಾಯ್ ಮಾಡಿದ್ರು, ದೊಡ್ಡವರು ಅಷ್ಟೇ ಚಿಕ್ಕವರು ಅಷ್ಟೇ. ಇಲ್ಲಿ ಬಂದರೆ ಫುಲ್ ಒನ್ ಡೇ ಯಾವ ಥರ ಕಳೆದೋಯ್ತು ಅಂತಲೇ ಗೊತ್ತಾಗಲ್ಲ, ಮೆಮೊರಿ ಫುಲ್ ಮಾಡ್ಕೊಂಡು ನಾವು ಹೋಗ್ಬೋದು. ಈ ಒಂದು ದಿವಸ ಅಂತೂ ನಾವು ಬೆಂಗಳೂರಿಂದ ಎಲ್ಲೋ ಆಚೆ ದೂರ ಬಂದಿದ್ದೀವಿ, ಎಷ್ಟು ಚೆನ್ನಾಗಿದೆ ಈ ಪ್ಲೇಸು ಅನ್ನೋ ಥರ ಫೀಲ್ ಕೊಡುತ್ತೆ. ನಾನಂತೂ ಇಲ್ಲಿ ತುಂಬಾ ರೀಲ್ಸ್ನೆಲ್ಲ ಮಾಡಿಕೊಂಡೆ.
so high. Feet on the ground, but I still get by. The rules were made for someone else to try, but not me, not me. Ooh, they said slow down, son, take your time, but I was born running every stop sign. Sky is the limit, no chance to hold. Sky is the limit, I'm breaking the mold. Sky is the limit, I'm out of control tonight. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಯೂಸ್ಫುಲ್ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಮುಂದೆನೂ ಸಹ ಇದೇ ಥರ ಹೊಸ ವೀಡಿಯೋಗಳಿಗೋಸ್ಕರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ಮುಂದೆ ಹೊಸ ವೀಡಿಯೋದೊಂದಿಗೆ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.